ಸಮರ್ಥ ಬಂದ. ನಮ್ಮಮ್ಮ ಎಷ್ಟು ಖುಷಿ ಪಟ್ಟಿರುತ್ತೋ ಏನೋ ಅವನು ಹೋಗಿರೋದಕ್ಕೇನೆ. ಭಾಳ ಖುಷಿ ಪಟ್ಟಿರುತ್ತೆ ನಮ್ಮಮ್ಮಗಂತೂ ನಮ್ಮ ಸಮರ್ಥನ ಮೇಲೆ ಬೋಲ ಆಸೆ. ಎಲ್ಲಿ ನಿಮ್ಮ ಅಮ್ಮ ಇರೋರ್ಗೂ ಹೋಯ್ತು ನೆನ್ನೆ ಪಾಪ ಅಮ್ಮ ನೋಡ್ಕೊಂಬ ಹೋಗಿ ಹಂಗೆ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿದೆ. ಬೆಳಗ್ಗೆ ಹಂಗೆ ಹೋಗಿದ್ನಂತೆ, ಇವಾಗ ಹಿಂಗೆ ಬರ್ತಾನೆ. ಬಂದ ಕಣಮ್ಮ, ಅಲ್ಲೋಡಲ್ಲಿ ಬಂದ. ಸಮರ್ಥ ಕೆಲಸ ಮುಗೀತೇನಪ್ಪ? ಹ್ಞೂ ಮುಗೀತಮ್ಮ. ಹಂಗೆ ಬೆಳಗ್ಗೆ ಹೋಗಿದ್ನಾ, ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಂದೆ. ಅಜ್ಜಿ ಹಿಂಗೆ ಬಾ ಅಂತ ಬಿಡಜ್ಜಿ ಹೋಗ್ತೀನಿ, ಅಲ್ಲಿ ಸ್ವಲ್ಪ ಕೆಲಸ ಐತೆ ಹೊಲ್ದಾಗೆ ಅಂತ ಹೇಳಿ ಅದಕ್ಕೆ ಅದೇ ಬಂದೆ. ಬಾ ಬಾ ಇವತ್ತು ಸಾಯಂಕಾಲಕ್ಕೂ ಅಂತ ಅಜ್ಜಿ. ಹೋಗಿ ಬರೋಣ. ಅಷ್ಟು ಪ್ರೀತಿಯಿಂದ ಕರೀತಾರೆ ಅಂದಮೇಲೆ ಹೋಗಿ ಬರ್ಬೇಕಪ್ಪ. ಅದೇ ನಾನು ಈ ಕಡೆ ಕೆಳಗಳ ಗದ್ದೆಗೆ ಸೌತೆ ಗಿಡ ಹಾಕ್ಸೋಣ ಅಂತ ಇದ್ದೀನಿ. ಸೌತೆ ಗಿಡ ಹಾಕ್ಸಿದ್ರೆ ಅತ್ಲಾಗೆ ಚೆನ್ನಾಗಿ ಬರ್ತೈತೆ, ಅದ್ರಾಗೆ ಲಾಭ. ನಮ್ಮ ಕಂಪ್ನಿಲೇ ತಾಂಬ್ತಾರೆ, ಅದಕ್ಕೆ ಸೌತೆ ಗಿಡ ಹಾಕ್ಸೋಣ ಅಂತ ಅವರೇ ಬಂದು ತಗೊಂಡು ಹೋಗ್ತಾರಂತೆ. ಅದಕ್ಕೆ ಮೆಡಿಸನ್ ಸೌತೆ ಹಾಕೋಣ ಅಂತ ಇದೀನಿ ಕಣಮ್ಮ. ಹೌದೇನು? ಎಲ್ಲ ಚೆನ್ನಾಗಿದ್ರೆ ಸಂಗೀತನ ಮಗ ಎಲ್ಲರೂ ಚೆನ್ನಾಗಿದ್ರೇನಪ್ಪ? ಅಮ್ಮರೆಲ್ಲ ಚೆನ್ನಾಗಿದ್ರೆ? ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ. ದೀಕ್ಷಾ ಚಿಕ್ಕಮ್ಮನೂ ಬಂದಿತ್ತು, ಮಕ್ಕಳು ಎಲ್ಲ ಬಂದಿದ್ರು, ಆಟ ಆಡ್ಕೊಂಡು ಅವ್ರ ಜೊತೆ ಎಲ್ಲ ನಗ್ತಾನಲ್ಲಿದ್ದ ಬಂದೆ ಕಣಮ್ಮ. ಅದಕ್ಕೆ ಮೆಡಿಸನ್ ಸೌತೆ ಹಾಕೋಣ ಅಂತ ಇದ್ದೀನಿ. ಅಲ್ಲಿ ಏನಂತ ಹಾಕೋಣ ಬೇಡವಾ? ಮಾಡಪ್ಪ, ಮಾಡ್ತೀವಿ ಅಂಬರ್ನ ಯಾರು ಬೇಡ ಅಂಬಲ್ಲ. ಕಷ್ಟಪಟ್ಟು ದುಡ್ಕೊಂಡು ತಿಂತೀವಿ ಅಂಬರ್ನ ಯಾರು ಬೇಡ ಅಂಬಲ್ ಪಾಪ. ಮಾಡು, ಯಾರು ಬೇಡ ಅಂಬಲ್ ಕಣಪ್ಪ. ಅದಕ್ಕೆ ಹಾಕೋಣ ಅಂತ ನಾನು ಮೆಡಿಸನ್ ಸೌತೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅಲ್ಲಿ ಬೀಜ ಎಲ್ಲ ಅವರೇ ಕೊಡ್ತಾರೆ. ಆರಾಮಾಗಿ ನಾವು ಸ್ವಲ್ಪ ಕೂಲಿ ಗಿಲಿ ಇಕ್ಕಿ ಎಲ್ಲನ ಮಾಡಿಸ್ಬಿಟ್ರೆ ಸ್ವಲ್ಪ ಚೆನ್ನಾಗೈತಿ. ಬಳ್ಳಿ ಕಟ್ಟಿಸ್ಬೇಕು, ಸೌತೆ ಬಳ್ಳಿನ ಬಿಡಿಸ್ಬೇಕು, ಅವೆಲ್ಲನ ಗ್ರೇಡ್ ಮಾಡಿ ಅದನ್ನೆಲ್ಲನ ಅವರೇ ತಗೊಂಡು ಹೋಗ್ತಾರೆ. ಎಲ್ಲ ಗ್ರೇಡ್ ಮಾಡ್ಕೊಂತಾರೆ ಅವರೇನೆ. ಒಟ್ಟಿನಲ್ಲಿ ನಾವು ಇವಾಗ ಎಲ್ಲ ಚೆನ್ನಾಗಿ ಅವ್ರಿಗೆ ಬಿಡಿಸ್ಕೊಡ್ಬೇಕು ಅಷ್ಟೇ. ಸಣ್ಣವಿದ್ದಂಗೆ ಬಿಡಿಸ್ಬೇಕು, ದಿನ ಬಿಡಿಸಿದ್ರೆ ಮಾತ್ರ. ಕಾಯಮ್ಮ ಕೆಲಸದಳನ್ನ ಒಬ್ರನ್ನ ಇಟ್ಕೊಂಡು ಬಿಡಿಸಿದ್ರೆ ಸಾಕು. ಯಾರ್ಗಾನ ಹೇಳಿರ್ಬೋದು ತಾನೆ, ಏನಂತಿಪ್ಪಮ್ಮನಂತಾರ್ಗಾನ ಇಲ್ಸಿದ್ದಮ್ಮನಂತಾರ್ಗ ಯಾರ್ಗಾನ ಹೇಳಿರಿ ಬೋದ್ತಾರೆ ದಿನಾನ. ನಾವು ನಿಮ್ಮ ತಾತ ಹೋಗ್ತೀವಲ್ಲ, ಬಿಡಿಸಿ ಅಲ್ಲಿಗೆ ತಂದು ಹಾಕ್ರಿ ಅಂದ್ರೆ ಹಾಕ್ತಾರೆ. ಮಾಡ್ಬೋದು ಹೆಂಗಾನ, ನಾವಿನ್ನೇನು ಮಂತಾಗಿರ್ತೀವಿ. ಸರಿ ಆಯ್ತು ಮಾಡಪ್ಪ. ಯಾರು ಬೇಡ ಅಂದಿಲ್ಲ, ಮಾಡಂಗಾರ. ಅಮ್ಮ ಚೆನ್ನಾಗಿತ್ತು, ಭಾಳ ಖುಷಿ ಪಡ್ತೇನಪ್ಪ ಅಲ್ವಿ? ಅಯ್ಯೋ ಅಜ್ಜಿ ಅಂತೂ ಸೀರೆ ಆಡ್ತೈತೆ ನಾನು ಹೋಗಿದ್ದಕ್ಕೆ. ಅಯ್ಯೋ ಸಖತ್ತು ಆಸೆ ಕಣಮ್ಮ ನನ್ನ ಮೇಲಂತೂ. ಸಖತ್ತು ಆಸೆ ಅಜ್ಜಿಗೋಸ್ಕರನೂ ನಾನು ಚೆನ್ನಾಗಿ ದುಡ್ದು ಚೆನ್ನಾಗಿರ್ಬೇಕಯ್ಯಪ್ಪ. ಭಾಳ ಆಸೆ ನನ್ನ ಮೇಲಂತೂ. ನಾನು ಆ ಪಟ್ಟಿ ಆಸೆ ಮಾಡಲ್ಲಪ್ಪ. ಅವಳು ನಿಮ್ಮ ಶಾಂತಜ್ಜಿ ಬೋಲ ಆಸೆ ಪಡ್ತಾಳೆ ನಿನ್ನ. ಬೋಲ ಆಸೆ ಇಕ್ಕೊಂಡವಳಪ್ಪ ಸ್ವಾಮಿ ನಿನ್ನ ಮೇಲಂತೂ. ನಮ್ಮ ಅಮ್ಮಗೆ ಅವು ಇರೋ ಹುಡುಗರ ಮೇಲೆ ಅಷ್ಟೊಂದು ಆಸೆ ಇಲ್ಲ ನಮ್ಮ ಪಾಪ. ಫಸ್ಟ್ನೇನು ಗಂಡು ಹುಡುಗ ಆದ್ನಲ್ಲತ್ತೆ, ಅದಕ್ಕೆ ನಮ್ಗೆ ಯಾರಿಗೂ ಗಂಡು ಹುಡುಗರು ಇರಲಿಲ್ವಲ್ಲ, ನಮ್ಮ ಅಮ್ಮಗೆ ಇರಲಿಲ್ವಲ್ಲ. ಅದಕ್ಕೆ ನನ್ನ ಮಗಳಿಗಾನ ಆಗ್ಬಿಡ್ತು ದೊಡ್ಡಾಳಿಗೆ ಅಂತ ಹೇಳಿ ಬೋಲ ಆಸೆ ಇಕ್ಕಾಬಿಡ್ತು. ಸಮರ್ಥನ ಮೇಲೆ ಬೋಲ ಆಸೆ. ನಮ್ಮ ಅಮ್ಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಅವಾಗ ನಿಜವಾಗ್ಲೂ ನೆಲ್ದಾಕ್ ಬಿಟ್ರೆ ಕೆಟ್ಟೆವಮ್ಮ ಥರ ನೋಡ್ಕೊಂಡ್ರು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ. ಅಯ್ಯೋ ನಮ್ಮ ಅಪ್ಪ ಅಂತ ಎತ್ಕೊಂಡು ಹೋಗಿ ಎಲ್ಲನ ದನ ಕರುಗಳನ್ನೆಲ್ಲ ತೋರ್ಸೋದು. ಅಯ್ಯೋ ಕೆಳಕ್ಕೆ ಬಿಟ್ರೆ ಕೆಟ್ಟುವಮ್ಮಂಗೆ. ಚಿಕ್ಕಮ್ಮರು ಅಂತ ಬಿಡು 3 ಜನ ಅವರೆಲ್ಲ ನೋಡ್ಕೊಂಡಿದ್ದೆ. ಭಾಳ ಚೆನ್ನಾಗಿ ಎಲ್ಲ ಎತ್ಕೊಂಡು ನಮ್ಮ ಸಮರ್ಥ ಫಸ್ಟ್ನೇನಾಗಿರೋದ್ರಿಂದನ ಎಲ್ಲ ಎತ್ಕೊಂಡು ಎಲ್ಲ ಚೆನ್ನಾಗಿ ಸಾಕಿದ್ರು. ಅವಾಗ ಭಾಳ ಚೆನ್ನಾಗಿ ಸಾಕಿದ್ರು ಕಣಪ್ಪ ನಿನ್ನ. ಗಂಗ ಬುದ್ಧಿವಂತನಾಗಿದ್ರೆ ಸಾಕ್ಬಿಡು. ಚೆನ್ನಾಗಿದ್ರೇನು ಅಜ್ಜಿರೆಲ್ಲ? ಹ್ಞೂನಪ್ಪ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ರು. ಚಿಕ್ಕಪ್ಪರು ಏನು ಮಾಡ್ತಿದ್ರು? ಏನಿಲ್ಲ, ಡ್ಯೂಟಿಗೆ ಹೋಗ್ತಾರೆ ಬರ್ತಾರೆ, ಓಡಾಡಿಕೊಂಡು ನಮ್ಮ ಅಜ್ಜಿಗೆಲ್ಲ ಕೆಲಸ ಮಾಡಿಕೊಡ್ತಾರೆ. ವರ್ಷಿತ ಚಿಕ್ಕಮ್ಮ ಎಲ್ಲ ಮಾಡಿಕೊಡುತ್ತೆ. ಏನಪ್ಪ ಹಂಗಾರೆ ಮಾತಾಡ್ಸಿದ್ಲೆ ನಿನ್ನ? ಮಾತಾಡ್ಸುತ್ತಮ್ಮ ವರ್ಷಿತ ಚಿಕ್ಕಮ್ಮನ ಯಾವತ್ತೂ ಮಾತು ಬಿಟ್ಟಿಲ್ಲ. ಅಮ್ಮ ಅವರು ಪ್ರೆಗ್ನೆಂಟ್ ಅಂತೆ, ನಮ್ಮ ಮನೆಗೆ ಇನ್ನೊಂದು ಪಾಪು ಬತ್ತೈತೆ ಕಣಮ್ಮ. ನಮ್ಮ ಚಿಕ್ಕಮ್ಮ ಇವಾಗ ವರ್ಷಿತ ಚಿಕ್ಕಮ್ಮ ಪ್ರೆಗ್ನೆಂಟ್ ಅಂತೆ. ಹೌದೇನು? ಆಗಲ್ಲ, ನನಗೆ ಹೇಳಲೇ ಇಲ್ವಲ್ಲ ಮತ್ತವರು. ನನಗೆ ಹೇಳಲೇ ಇಲ್ಲ. ಅಯ್ಯೋ ದೇವರೇ, ನನಗೆ ಗೊತ್ತೇ ಇಲ್ಲಪ್ಪ. ನೀನು ಮಾತಾಡ್ಸಲ್ವಲ್ಲ, ಅದಕ್ಕೆ ಹೇಳಿಲ್ಲ. ಮಾತಾಡ್ಸಿದ್ರೆ ಹೇಳಾರು, ಮಾತಾಡ್ಸಿಲ್ದವ್ರಿಗೆ ಯಾಕೆ ಹೇಳ್ತಾರತ್ತನು? ಅಮ್ಮ ನೀನು ಫಸ್ಟು ಫೋನ್ ಮಾಡಿ ವರ್ಷಿತ ಚಿಕ್ಕಮ್ಮನ ಹತ್ರ ಮಾತಾಡಮ್ಮ. ಅವ್ರು ಏನಂತ ತಪ್ಪು ಮಾಡಿದಾರಮ್ಮ, ಅವ್ರನ್ನ ಮಾತಾಡ್ಸಲ್ಲ ಅಲ್ಲ, ನಿಮ್ಮ ತಂಗಿನೇ ತಾನೇ ಅವರು. ಮಾತಾಡ್ಸು, ಫೋನ್ ಮಾಡಿ ಮಾತಾಡ್ಸು ವರ್ಷಿತ. ಫೋನ್ ಮಾಡಿ ಕೇಳು. ಇಂಥ ಸಮಯದಾಗೆ ಕೇಳಬೇಕು, ನಮಗೂ ಗೊತ್ತಿಲ್ಲ ಈ ವಿಷಯ. ಅಮ್ಮ ನಿನ್ಗೇನಾದರೂ ಹೇಳಿದ್ರೇನಮ್ಮ? ಇಲ್ಲಪ್ಪ, ನನಗೂ ಗೊತ್ತಿಲ್ಲ. ನನಗಿನ್ಯಾರು ಫೋನ್ ಮಾಡಿಕೊಡ್ತಾರಪ್ಪ? ನಾನು ಹಿಂಗೆ ಯಾವಾಗಾನ ಫೋನ್ ಮಾಡ್ತಿದ್ದೆ, ನಡುವೆ ಅಲ್ಲೇ ಮಾಡಿಲ್ಲ, ಗೊತ್ತಿಲ್ಲಪ್ಪ ನನಗೂ. ಇವಾಗ ಪಾಪ ಹೇಳ್ದಾಗಲೇ ಗೊತ್ತಾಗ್ತಾ ಇರೋದು, ಸಮರ್ಥ ಹೇಳ್ದಾಗ್ಲೇ. ಸರಿ ಫೋನ್ ಮಾಡಿ ಮಾತಾಡಿಸ್ತೀನಿ. ನಾನೇ ಮಾತಾಡ್ತೀನಿ, ಇನ್ನೇನು ಮಾಡೋಣ. ಇನ್ನೊಸ್ತಿ ನಮ್ಮ ಮಾತಾಡ್ದಂಗಿರೋಣ, ಸ್ವಂತ ಅಕ್ಕ ತಂಗಿರಾಗಿ ಮಾತಾಡಲಿಲ್ಲ ಅಂದರೆ ಯಾರನ್ನ ಏನಂತಾರೆ. ಅದಕ್ಕೇ ಮಾಡ್ತೀನಿ ತಡಿ. ವರ್ಷಿತ ಚೆನ್ನಾಗಿದೆಯೇನೆ ಅಂತ ಹೇಳಿ ಕೇಳ್ತೀನಿ. ಹಲೋ ವರ್ಷಿತ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಕ್ಕ, ಚೆನ್ನಾಗಿದ್ದೀನಿ. ಸಮರ್ಥ ಬಂದಿದ್ದ ಇವಾಗ, ಅದಕ್ಕೆ ಚಿಕ್ಕಮ್ಮ ಪ್ರೆಗ್ನೆಂಟ್ ಕಣಮ್ಮ ಅಂತ ಹೇಳಿ ಇವಾಗ ಹೇಳ್ದ. ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ.
ಭಾಳ ದಿವಸ ಆಗಿತ್ತಲ್ಲ ನಾನು ನಿನಗೆ ಫೋನ್ ಮಾಡಿ ಮಾತಾಡ್ಸಿರ್ಲಿಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಚೆನ್ನಾಗಿದ್ಯಂಗ ಊಟ ಗೀಟ ಎಲ್ಲ ಸೇರುತ್ತೆ ಬಿಡು, ಆದರೂ ಆಗಲಿ. ತಿರ್ಗಾ ನೀನು ಬೇಡ ಅಂತೇಳಿ ಆಮೇಲೆ ಏನಾನ ಮಾಡ್ಕೊಂಡ್ಯ. ಆದರೂ ಆಗಲಿ ಹೇಳು. ನಮ್ಮ ಮನೆಯಾಗೆ ಇವಾಗ ನಮ್ಮ ಪಾಪ ಒಬ್ಬನೇ, ಅವನು ಒಬ್ಬನೇ ಒಬ್ಬ ಇರೋದು ಸಮರ್ಥ. ಅದಕ್ಕೆ ಇನ್ನೊಬ್ರು ಯಾರೂ ಇಲ್ಲ. ನಿನಗೂ ಒಂದೇ ಹೆಣ್ಮಗು ಆದರೆ ಚೆನ್ನಾಗಿರಲ್ಲ, ಇನ್ನೊಂದು ಆಗಲಿ ನಿನಗೂ. ನಿಜ ಹೇಳ್ತಾ ಇದ್ದೀನಿ, ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ. ಹಂಗೆ ತುಂಬ ಖುಷಿ ಆಯಿತು ನನಗಂತೂ ಈ ವಿಷಯ ಕೇಳ್ಬಿಟ್ಟು. ಏನು ಮನ್ಸಾಗಿ ಇಕ್ಕೆಮ್ಮಕ್ಕೆ ಹೋಗ್ಬೇಡ. ನಿಮ್ಮ ಅಕ್ಕ ಮಾತಾಡಿಸ್ತಿರ್ಲಿಲ್ಲ, ಇವತ್ತು ಫೋನ್ ಮಾಡ್ಯಾಳೆ ಅಂತೇಳಿ ಮನ್ಸಾಗ ಪ್ರೀತಿ ಇತ್ತು. ಆದರೆ ಏನು ಮಾಡ್ತೀವಿ, ಸಿಟ್ನಾಗ ಏನೋ ಒಂದು ಸಮಯ ಸಂದರ್ಭ ಬಂದಾಗ ಮಾತಾಡಿರ್ತೀನಿ. ಮನ್ಸಲ್ಲಿ ಇಕ್ಕೆಮ್ಮಕ್ಕೆ ಹೋಗ್ಬೇಡ ಹಂಗ. ಸರಿ ಆಯ್ತು ಹೇಳಕ್ಕ, ಆಯಿತು. ಊಟ ಗೀಟ ಎಲ್ಲ ನಾನು ಚೆನ್ನಾಗಿ ಮಾಡ್ಕೊಂಡು ಒಣಗಿನೆಲ್ಲ ತಿನ್ಕೊಂಡು ಚೆನ್ನಾಗಿರು. ಬತ್ತೀಯಾ? ಊರಿಗೆ ಬರೋದಿದ್ರೆ ಬಾ, ಒಂದೆರಡು ದಿವಸ ಇದ್ದೋಗ್ಮಂತೆ ಇಲ್ಲಿ. ನೋಡೋಣಕ್ಕ, ಫೋನ್ ಮಾಡ್ತೀನಿ ಬರೋದಾದರೆ. ಸರಿ ಅಮ್ಮ, ಆಯ್ತು ಹೇಳು. ಆಮೇಲೆ ಯಾವಾಗನ ಫ್ರೀ ಇದ್ದ ಫೋನ್ ಮಾಡು, ಮಾತಾಡೋಣ. ಸರಿ ಇಡೋಣ. ಚೆನ್ನಾಗಿದ್ಯಾ ಹೆಂಗ? ಚೆನ್ನಾಗಿದ್ದೀನಕ್ಕ, ಚೆನ್ನಾಗಿದ್ದೀನಿ ಹೇಳು. ಬಂದ ಸಮರ್ಥ? ಬಂದ ಕಣೆ, ಬಂದಿದ್ದಾನೆ ಹೇಳು. ಈಗ ಅವನೇ ಹೇಳಿದ್ದು, ನನಗೆ ವಿಷಯ ಗೊತ್ತಿರಲಿಲ್ಲ. ಅಮ್ಮ ನಂಗೆ ಗಮಲಿಲ್ಲಮ್ಮ ಫೋನ್ ಮಾಡಿದಾಗ, ಒಂದು ಸತಿನೂ ನಂಗೆ ಗಮಲಿಲ್ಲ ಹಿಂಗೆ ಆಗೈತೆ ಅಂತೇಳಿ. ಏನು ಹೇಳಲೇ ಇಲ್ಲ ಅಮ್ಮಯ್ಯ. ಸುಮ್ಮನಾಯ್ತು. ಫೋನ್ ಮಾಡ್ತಿದ್ದೆ 2-3 ಸತಿ ಗನವ ಫೋನ್ ಮಾಡ್ತಿದ್ದೆ, ಏನು ಹೇಳಲೇ ಇಲ್ಲ. ಅದಕ್ಕೆ ಇವಾಗಿನೂ ಸಮರ್ಥ ಇಲ್ಲಿಗೆ ಬಂದ ಈ ವಿಷಯ ನನಗೆ ಹೇಳ್ದೆ. ಚಿಕ್ಕಮ್ಮಂಗೆ ಈ ರೀತಿ ಆಗೈತೆ ಅಂತೇಳಿ, ಅದಕ್ಕೆ ನಾನು ಫೋನ್ ಮಾಡಿದೆ ಮಾತಾಡ್ಸೋಣ ಅಂತ ಹೇಳಿ. ಸರಿ ಆಯ್ತು ಹೇಳಕ್ಕ, ಇಡ್ತೀನಿ ಹೇಳು. ನೀನು ಬರಲಿಲ್ಲ ಅಂದ್ರೆ ನಾನೇ ಬರ್ತೀನಿ ನಾಳೆ ನಾಡಿದ್ದಾಗೆ. ಏನಂತ ಚಿಕ್ಕಮ್ಮ? ಏನು ಅಂಬ್ಲಿಲ್ಲಪ್ಪ. ಸರಿ ಆಯ್ತಕ್ಕ ಅಂತಂದವಳು. ಏನು ಅಂಬಲ್ ಕಣ, ನಾನೇ ಸೆಟ್ ಮಾಡ್ಕೊಂಡಿದ್ದಾಳ ಮೇಲೆ. ಅವಳು ಮಾತಾಡ್ಸೋಳ ನನ್ನ, ನಾನೇ ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ ಅವಳನ್ನ. ಇವಾಗ ಈ ವಿಷಯ ಕೇಳಿ ನಾನು ಅದಕ್ಕೆ ಮಾಡಿದೆ ಮಾತಾಡ್ಸೋಣ ಅಂತೇಳಿ. ಬಾ, ಊಟ ಮಾಡಿರಂತೀರಿ, ಟೀ ಮಾಡಿಕೊಡ್ಲಾ ನಿಮಗೆ? ಮಾಡಮ್ಮ, ನಾವು ಒಂದು ತೊಟ್ಟು ಕಾಪಿ ಕುಡಿಬೇಕು. ಬಿಡತ್ತ, ಆದರೂ ಆಗಲಿ ನಿಮ್ಗೂ ಒಂದೇನೆ, ಅವ್ರಿಗೂ ಒಂದೇ ಆದ್ರೆ ಚೆನ್ನಾಗಿರಲ್ಲ. ಆದರೂ ಆಗಲಿ ಬಿಡು. ಮಕ್ಕಳು ಇರ್ಬೇಕು ಮನೆಯಾಗ, ಒಂದು 2-3 ಇದ್ರೇನೆ ಚಂದ. ಇಬ್ಬರು ಮಕ್ಕಳಿಂದಾನ ಇಬ್ಬರೇ ಅಂದರೆ 4 ಜನನ ಆಗಬೇಕು. ನಿಮ್ಗೆ 2 ಅವ್ರಿಗೆ 2 ಆಗಿದೆ. ಇನ್ನೆಲ್ಲ ದೊಡ್ಡನ ನಿಮ್ಗೆ ಇನ್ನೆಲ್ಲಿ ಅವಳಿಗೆ ಆಗಲಿ ಹೇಳ್ಬಿಡು. ಗೌತಮನು ಬರಲಿಲ್ಲ, ಹುಡ್ಗನೂ ಹೋಗಿ ನೋಡ್ಕೊಂಬರ ನಾಳೆ ನಾಡಿದ್ದಾಗೇನೆ ಹೋಗೋನೇನು ಹರ್ಸಿತ. ಸರಿ ಆಯ್ತು ಹೇಳತ್ತೆ, ಹೋಗೋಣ. ಬಾರಮ್ಮ, ಟೀ ಮಾಡು ಬಾ. ನನಗೆ ಊಟ ಏನು ಬೇಡ, ಟೀ ಮಾಡು. ಬಾರಪ್ಪ, ಮಾಡ್ಕೊಡ್ತೀವಿ ಬಾ. ಮರ್ಷಿತಕ್ಕ ನಾನಾಗಿ ನಾನು ಫೋನ್ ಮಾಡಿದ್ರು ಮಾತಾಡ್ತಿರ್ಲಿಲ್ಲ. ಇವತ್ತು ಅವಳಾಗಿ ಅವಳು ಫೋನ್ ಮಾಡಿದಾಳೆ ಮಾತಾಡ್ಸೋದಕ್ಕಂತ ಹೇಳಿ. ಅದಕ್ಕೆ ಮತ್ತೆ ಸ್ವಲ್ಪ ದಿನ ಸುಮ್ಮನೆ ಇರ್ಬೇಕು, ನಮ್ಮ ಪಾಡಿಗೆ ನಾವು ಅಂಬೋದು. ನಾನು ಸುಮ್ಮನಾಗಿದ್ದೆ. ಬಿಡು, ಅವಳು ಮಾತಾಡ್ಸಲ್ಲ ಯಾಕೆ ಅಂತ ಹೇಳಿ ನನ್ನ ಮೇಲೆ ಯಾಕೆ ಕೋಪ ಐತಿ ಅಂತ ಇವತ್ತು ಅವಳೇ ಮಾಡವಳೆ. ಬಾರಮ್ಮ, ಯಾಕಲ್ಲೇ ನಿಂತ್ಕೊಂಡೆ? ಮರ್ತುಗೆ ಫೋನ್ ಮಾಡ್ಸೋಣ ಅಂತ ಬಂದೆ. ಫೋನ್ ಮಾಡ್ತೀಯೇ? ಓದ್ನೇನು ಕೇಳೋಣ. ಹೋಗಿದ್ದಾನಂತೆ ಹರ್ಷಿತಕ್ಕ. ಇವಾಗಿನ ಫೋನ್ ಮಾಡಿದ್ಲು ನನಗೆ, ಮಾತಾಡಿದೆ, ಬಂದಿದ್ದಾನೆ ಅಂತ ಹೇಳಿದ್ಲು. ಹೌದೇನು ಹರ್ಷಿತ ಫೋನ್ ಮಾಡಿದ್ಲಿ? ನೀನು ಮಾಡ್ತಿರ್ಲಿಲ್ವಲ್ಲ ಅದಕ್ಕೆ. ಏನಂದ್ಲು, ಮಾತಾಡ್ಸಿದ್ಲೆ? ನಮ್ಮ ಇವಾಗಿನೂ ಫೋನ್ ಮಾಡಿದ್ಲು, ಮಾತಾಡಿದೆ. ಸಮರ್ಥ ಹೇಳೋದಂತೆ ನಮ್ಮ ಚಿಕ್ಕಮ್ಮ ಪ್ರೆಗ್ನೆಂಟು ಅಂತ ಹೇಳಿ, ಅದಕ್ಕೇನೆ ಫೋನ್ ಮಾಡವಳೆ. ನಮಗೂ ಒಬ್ಬನೇ ಮಗ ಕಣೆ, ಬಿಡು, ನಿನಗೂ ಆದರೂ ಆಗಲಿ, ನಿನಗೇನೆ ನೀನೇನು ಅದೆಲ್ಲ ಮನ್ಸಾಗಿ ಇಕ್ಕೆ ಬೇಡ, ಮಾತಾಡ್ತೀನಿ, ಫ್ರೀ ಆಗಿದ್ದ ಫೋನ್ ಮಾಡ್ತೀನಿ, ಮಾತಾಡೋಣ ಅಂತ ಹೇಳಿ, ಇಲ್ಲಾಂದರೆ ಬರ್ತೀನಿ ನಾಳೆ ನಾಡಿದ್ದಾಗೆ ಅಂತ ಹೇಳಿ ಕಟ್ ಮಾಡಿದ್ಲು. ಸರಿ ಆಯ್ತಕ್ಕ, ಚೆನ್ನಾಗಿರ್ತೀನಿ ಅಂದೆ. ನಾನು ಇನ್ನೇನು ಮಾತಾಡೋಣ, ನಾನು ಯಾವುದೇ ಕಾರಣಕ್ಕೂ ಮಾತಾಡ್ಸ್ತಿಲ್ದಾರನ್ನ ಮಾತಾಡ್ಸಲ್ಲ ಅಂತ ಹೇಳಿ ಜಂಬ ಮಾಡ್ಕೊಂಬಲ್ಲ. ಅವಳಾಗಿ ಅವಳು ಮಾತಾಡ್ತಿರ್ಲಿಲ್ಲ ಅಷ್ಟೇ. ನಾನಂತೂ ನಮ್ಮ ಅಕ್ಕ ಎಂಬುದು ನನಗೆ ಪ್ರೀತಿ ಇತ್ತು, ನಮ್ಮ ಅಕ್ಕ ಎಂಬುದು ನನ್ನ ಮನಸ್ಸಲ್ಲಿ ಯಾವತ್ತೂ ಹೋಗಿಲ್ಲ. ಅವಳಿಗೇನೆ ತಂಗಿ ಎಂಬುದು ಇರಲಿಲ್ಲ ಅಷ್ಟೇ. ಆದರೆ ಅವಳಿಗೂ ಮನಸ್ಸಿನಾಗ ಐತೆ, ಸಿಟ್ಟು ಮಾಡ್ಕೊಂಡಾಳೆ ಅಷ್ಟೇ. ಸಿಟ್ಟು ಮಾಡ್ಕೊಂಡು ಅದು ಯಾರ ಮ್ಯಾಗಳೋ ಕೋಪನ ನನ್ನ ಮೇಲೆ ತೋರಿಸಿದ್ಲು. ಅದಕ್ಕೆ ಅವಳಿಗೆ ಒಂದಿನ ಕೋಪ ಕಡಿಮೆ ಆಗುತ್ತೆ ಅಂತ ಸುಮ್ಮನಿದ್ದೆ. ಅವಳು ಕೋಪ ಕಡಿಮೆ ಆದಾಗ ಅವಳೆ ಫೋನ್ ಮಾಡೋದು. ಅಕ್ಕ ತಂಗಿರೋದ ಮೇಲೆ ಹಂಗೆ ಮತ್ತೆ ಯಾವನ ಒಂದು ಮುನ್ಸು ಎಲ್ಲ ಗೊತ್ತಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಬಿಡು, ಅವಳೆ ಫೋನ್ ಮಾಡಿದ್ಲಲ್ಲ, ಹೆಂಗೆ ಮಾತಾಡ್ಸಾ ಇದ್ದಾಳತ್ತ. ನನಗೆ ಯಾವತ್ತೂ ನಾನು ಮಾತು ಬಿಟ್ಟಿಲ್ಲ, ನಾನು ಮಾತಾಡಿಸ್ತಿದ್ದೆ, ಅವಳೇ ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ. ಇವಾಗ ಅವಳು ಅದೇ ಫೋನ್ ಮಾಡಿ ಮಾತಾಡ್ಸಿದ್ಲು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹರ್ಷಿತಕ್ಕ ನಾನು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ಸುಮ್ಮನೆ ಇದ್ದೆ. ನೋಡೋಣ, ಅವಳಿಗೆ ಒಂದಿನ ಸಿಟ್ಟು ಕಡಿಮೆ ಆದ ಮಾತಾಡಿಸ್ತಾಳೆ ಅಂತ ಸುಮ್ಮನೆ ಇರ್ತಿದ್ದೆ ನಾನು. ಅದಕ್ಕೇ ಅವಳೇ ಫೋನ್ ಮಾಡಿ ಇವತ್ತು ಪ್ರೆಗ್ನೆಂಟ್ ಆಗಿರೋ ವಿಷಯಕ್ಕೆ ಹೇಳ್ಬಿಟ್ಟು ಫೋನ್ ಮಾಡಿದ್ಲು ಮಾತಾಡ್ಸೋದಕ್ಕಂತೇಳಿ. ನನಗೂ ತುಂಬ ಖುಷಿ ಆಯಿತು ನಮ್ಮ ಅಕ್ಕ ಮಾತಾಡ್ಸಿದ್ದಕ್ಕೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.